ನಿಮ್ಮನ್ನ ಎಲ್ಲೆಲ್ಲಿ ಹುಡ್ಕೋದು ಸರ್ ಮಾಸ್ತಿನಲ್ಲಿ? ನೀವು ಅವತ್ತು ಹೇಳಿದ್ರಲ್ಲ ವಾಶ್ರೂಮ್ ಜನ ಅಂತೂ ಇರ್ಗುರು ಒಂದು ನಿಮಿಷ ಇರಪ್ಪ, ಒಂದು ನಿಮಿಷ ಇರಪ್ಪ ಗುರು. ಸರ್ ಒಂದು ವಾರ ಆಯಿತು ಮಾಸ್ತಿ ಬಸ್ ಸ್ಟ್ಯಾಂಡ್ ಓಪನ್ ಆಗಿ, ವಾಶ್ರೂಮ್ ಇಲ್ಲ. ಜನ ಎಲ್ಲ ನನ್ನ ಚಾನಲ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಏನು ಇನ್ನೆಷ್ಟು ದಿನ ಬೇಕು ಸರ್? ಆಲ್ರೆಡಿ 3 ತಿಂಗಳ ಪೆಂಡಿಂಗ್ ಆಯಿತು. ಇದು 7 ತಿಂಗಳಾಯಿತು ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗಿ. ಸರ್ ನೋಡಿ ಸರ್, 4 ತಿಂಗಳಿಂದ ಬಸ್ ಸ್ಟ್ಯಾಂಡ್ ಓಪನ್ನೇ ಆಗಿಲ್ಲ. ಈಗೇನೋ ಮಾಡಿದ್ದಾರೆ, ಇಲ್ಲಿ ವಾಶ್ರೂಮ್ ಇಲ್ಲ. ಪಬ್ಲಿಕ್ಕೆಲ್ಲ ನನ್ನ ಚಾನಲ್ ಫೋನ್ ಮಾಡಿ ನನಗೆ ಹಿಂಸೆ ಮಾಡ್ತಾಯಿದ್ದಾರೆ. ಕೆ ವಿ ರಮೇಶ್ 2 ಯೂಟ್ಯೂಬಲ್ಲಿ, ಆಮೇಲೆ ಇನ್ಸ್ಟಾಗ್ರಾಮು ಕೆ ವಿ ರಮೇಶ್ ಮಾಸ್ತಿ, ಫೇಸ್ಬುಕ್ಕಲ್ಲಿ ಕೆ ವಿ ರಮೇಶ್ ಮಾಸ್ತಿ. ಏನು ಸರ್ ಮಾಡೋದು ಅನಿಸ್ಬಿಟ್ಟಿದೆ ನೋಡಿ. ಪಾಪ ಜನ ಎಲ್ಲ ನೋಡಿ ಯಾರಿಲ್ಲ. ವಾಶ್ರೂಮ್ಗೆ ಅರ್ಜೆಂಟ್ ಆಗುತ್ತೆ, ಅವ್ರು ಎಲ್ಲೋ ಟ್ರಾವೆಲಿಂಗ್ ಬರ್ತಾರೆ ಏನಿದೆ. ಇಲ್ಲಿ ಒಂದು ವಾಶ್ರೂಮ್ ಗತಿ ಇಲ್ಲ, ಏನು ಈ ಥರ ಮಾಡ್ತಾಯಿದೆ. ಸರ್ ಏನು ಹೇಳ್ತೀರಾ ನೀವು? ಸರ್ ಏನು ಹೇಳ್ತೀರಾ? MLA ಸಾಹೇಬ್ರವ್ರೆ, ನೀವಿದ್ದೀರಾ, ಗ್ರಾಮದ ಮುಖ್ಯಸ್ಥರು ಇದ್ದೀರಿ ಸರ್. ನಿಮ್ಮ ಹಿಂದೆಗಡೆ ತಿರುಪತಿ ವೆಂಕಟರಮಣ ಸ್ವಾಮಿ ಇದ್ದಾರೆ. ನಮ್ದೇನೈತೆ ಸರ್, ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ಯಾರು ಇರೋರು ನೋಡಿದ್ರೆ ಪಕ್ಕದಾಗ ಯಾರೊಬ್ಬರು ಹೇಳ್ಕೊಡ್ತಾರೆ, ಅದನ್ನ ನೀವು ಹೇಳೋದು. ಅದು ನಿಮ್ಗೆ ಹೇಳೋಕ್ಕೂ ಬರ್ತಾ ಇಲ್ಲ. ಪಾಪ ಗ್ರಾಮದ ಮುಖ್ಯಸ್ಥರಿದ್ದಾರೆ, ಈ ವಿಡಿಯೋ ಇಲ್ಲಿ ಮಾಡಕ್ ಬದಲು MLA ಅವರು ಇದ್ದಾರೆ. ಪಂಚಾಯತಿನಾಗ ಮಾಡಿದ್ರೆ ಅಲ್ಲೇನು ಕಪ್ಪ ಮಾಡಬೇಕು? ಪಬ್ಲಿಕ್ ನಾನು ಕೇಳ್ತಾ ಪಬ್ಲಿಕ್ ನಾನು ಕೇಳ್ತಾ ಇರೋದು. ನಮಗೆ ತೊಂದರೆ ಆಗಿದೆ ಸರ್. ಬಾತ್ರೂಮ್ ಇಲ್ಲ, ಟಾಯ್ಲೆಟ್ ಇಲ್ಲ, ಹೋಗಕ್ ಜಾಗ ಇಲ್ಲ. ಅರ್ಧಡಿ ಕಾಂಕ್ರೀಟ್ ಹಾಕಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಇಷ್ಟೇ ನಿಮ್ಮ ಆಸ್ತಿ. ಹೌದೌದು, ಸೀದಾ ಹೆಬ್ಬಾಗಿಲು ಕನ್ನಡದೇ ಏನೋ ಹಾಕಿದ್ದಾರೆ. ಆಸ್ತಿ ದೊಡ್ಡದು ಸರ್, ಆದ್ರೆ ಇನ್ನೂ ಮಾಡಿಲ್ಲ. ಅದೇ ಬಂದಿರೋದು ಬೇಜಾರು ನಮಗೂ. ಏನು ಸರ್ ಏನು ಮಾಡ್ತೀರಾ? ನಾವು ದಂಡಿ ಕುತ್ಕೊಬೇಕಂತಿದ್ದೀವಿ. ಏನೋ ನಿಮ್ಮ ಪಾಡು ಅಪ್ಲೋಡ್ ಮಾಡ್ತೀನಿ ವಿಡಿಯೋ, ಮಾಡಿ ಪಾಡು ಏನಾನ ಮಾಡ್ಕೊಳ್ಳಿ.